ಹೇ ಗಾಯ್ಸ್, ಅಸ್ಸಲಾಮುಅಲೈಕುಮ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಾವಿವತ್ತು ನಮ್ಮ ಚಾನಲಲ್ಲಿ ಏನಪ್ಪ ನೋಡ್ತಿರೋದು ಅಂತಂದರೆ, ಮಮ್ಮಿಯವ್ರ ರಿಲೇಟಿವ್ಸಲ್ಲಿ ಒಂದು ಮ್ಯಾರೇಜ್ ಇದೆ. ಸೊ ನಾನು ಬಂದು ವ್ಲಾಗ್ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡೆ. ಸೊ 5 o'clock ಸಮಥಿಂಗ್ ಏನು ಆಗ್ತಿದೆ, ಎಲ್ಲರೂ ಕೂಡ ರೆಡಿ ಆಗ್ತಿದ್ದಾರೆ. ನಮ್ಮ ಚಿಕ್ಕಮ್ಮ ಬಂದು ನನ್ನ ತಂಗಿಗೆ ಹೇರ್ ಬಂದು ಫ್ರಂಟ್ ಕಟ್ ಮಾಡಿದ್ದೀನಿ ನಾನು, ಅವ್ರ ಜಡೆ ಹಾಕ್ತಿದ್ದಾರೆ. ಆ್ಯಂಡ್ ಸಿಸ್ಟರ್ ಕೂಡ ಬಂದು ಫೇಸ್ ಮಾಸ್ಕ್ ಹಾಕ್ಕೊಂಡು ಎಲ್ಲನೂ ಕೂಡ ಎತ್ತಿಕೊಂಡು ರೆಡಿ ಮಾಡ್ಕೋತಿದ್ದಾರೆ. ಆ್ಯಂಡ್ ಜನ್ನುಗೆ ಬಂದು ಮೇಲ್ಗಡೆಯಿಂದನೇ ಡ್ರೆಸ್ ಹಾಕ್ಸ್ಕೊಂಡು ಲೈಕ್ ಏನೂ ಹಾಕಿಲ್ಲ, ಅವಳಿಗೆ ಬರೀ ಐಲೈನರ್ ಅದು ಮಾತ್ರ ಹಾಕ್ಕೊಂಡು ಕರ್ಕೊಬಂದಿದ್ದಾರೆ. ಅವಳು ಬಂದಿದ್ದ ತಕ್ಷಣ ಬಂದು ನೋಡಿ ನನಗೆ ಐಸ್ ಕ್ಲೋಸ್ ಮಾಡಿ ತೋರಿಸ್ತಿದ್ದಾಳೆ ಹೇಗಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ನನ್ನ ತಂಗಿ ಮಗ ಬಂದು ಸ್ಟಿಲ್ ಇನ್ನೂ ರೆಡಿ ಆಗಿಲ್ಲ, ಮೇಲ್ಗಡೆಯಿಂದ ಏನೇನು ತಗೊಬಂದಿದ್ದಾರೆ ಅನ್ನೋದನ್ನ ನೋಡಿಕೊಂಡು ಕೂತಿದ್ದಾನೆ. ಅದಾದಮೇಲೆ ಚಿಕ್ಕಮ್ಮ ನನ್ನ ತಂಗಿಗೆ ಫ್ರೀ ಹೇರ್ ಬಿಡಬೇಕು ಅಂತ ಹೇಳಿಬಿಟ್ಟು ಈ ಥರ ಸ್ಟೈಲಲ್ಲಿ ಬಂದು ಅವಳಿಗೆ ರೆಡಿ ಮಾಡಿಬಿಟ್ಟು ದೆನ್ ಬಂದು ಹೇರ್ ಕ್ಲಿಪ್ ಥರ ಒಂದಿರುತ್ತಲ್ಲ ಅದಾಗ್ಬಿಟ್ಬಿಟ್ರು. ಸೊ ಎಲ್ಲರೂ ಕೂಡ ಹಾಗೆ ರೆಡಿ ಆಗ್ತಿದ್ದಾರೆ. ಜನ್ನುಗೆ ನಾನು ಸಿಂಪಲ್ಲಾಗಿ ಲಿಪ್ಸ್ಟಿಕ್ ಆಗಿಬಿಟ್ಟಿದ್ದೀನಿ. ನನ್ನ ತಂಗಿ ನೋಡಿ ಸ್ವಲ್ಪ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಬಿಡು ಅಂತ ಹೇಳ್ಬಿಟ್ಟು ನನ್ನ ಹತ್ರ ಓಕೆ ಅಂತ ಹೇಳ್ಬಿಟ್ಟು ನನ್ನ ತಂಗಿಗೆ ನಾನು ಜಡೆ ಹಾಕಿಬಿಟ್ಟು ದೆನ್ ಎಲ್ಲರೂ ರೆಡಿ ಆಗ್ತಿದ್ದಾರೆ. ಎಲ್ಲರೂ ಒಂದೊಂದು ಕೆಲಸ ಮಾಡ್ತಿದ್ದಾರೆ. ಎಲ್ಲರಿಗೂ ನಾನು ರೆಡಿ ಮಾಡಿಬಿಟ್ಟು ನಾನು ಲಾಸ್ಟಲ್ಲಿ ರೆಡಿ ಆಗಿದ್ದೆ. ನನ್ನ ತಂಗಿಗೆ ಬಂದು ನಾನು ಹೇರ್ ಸ್ಟ್ರೈಟ್ನರ್ ತೊಗೊಂಡು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ತಿದ್ದೀನಿ. ಸೊ ಎಲ್ಲರೂ ರೆಡಿ ಆದಮೇಲೆ ಬಂದು ರೆಡಿ ಆಗಿದ್ದು ಯಾಕಪ್ಪ ಅಂತಂದರೆ ಎಲ್ಲರೂ ಹೆವಿ ಡ್ರೆಸ್ಸು, ನಾನು ಮಾತ್ರ ಸಿಂಪಲ್ಲಾಗಿ ವೇರ್ ಮಾಡ್ಕೊ ಹೋಗಿದ್ದೆ. ಸೊ ಫೈನಲಿ ನಾನು ಕೂಡ ರೆಡಿ ಆಗಿಬಿಟ್ಟು ಸಿಸ್ಟರು ಕೂಡ ರೆಡಿ ಆಗಿದ್ದಾರೆ. ಅವ್ರಿಗೂ ಕೂಡ ಸ್ವಲ್ಪ ನಾನು ಹೇರ್ ಸ್ಟ್ರೈಟ್ ಮಾಡಿಬಿಡು ಮುಂದೆ ಅಂತ ಹೇಳಿದರು. ಸೊ ಅವ್ರಿಗೂ ಬಂದು ನಾನು ಫ್ರಂಟ್ ಕಟ್ ಮಾಡಿ ನಾನು ಹೇರ್ ಸ್ಟೈಲ್ ಮಾಡಿಬಿಟ್ಟೆ. ಇವ್ರಿಗೆಲ್ಲ ಹೆಂಗೆ ಗೊತ್ತಾ, ಯಾರಾದರೂ ಒಂದು ಬ್ಯೂಟಿಷಿಯನ್ ಇದ್ದರೆ ಮನೆಯಲ್ಲಿ ಮಸ್ತ್ ಬೆನಿಫಿಟ್ಟು. ಸೊ ಫೈನಲಿ ನಾನು ಕೂಡ ರೆಡಿ ಆಗಿದ್ದೀನಿ. ಎಲ್ಲರೂ ಗ್ರ್ಯಾಂಡಾಗಿ ವೇರ್ ಮಾಡಿದ್ದಾರೆ, ನಾನೇನು ಗ್ರ್ಯಾಂಡಾಗಿ ವೇರ್ ಮಾಡಿಲ್ಲ, ಜಸ್ಟ್ ಸಿಂಪಲ್ ಡ್ರೆಸ್ ಮಾತ್ರ ಹಿಜಾಬ್ ಹಾಕಿದ್ದೀನಿ ಅಷ್ಟೇ. ಸೊ ಎಲ್ಲರೂ ಸೆಲ್ಫೀಸ್ ಅದು ಇದು ಹಿಡ್ಕೊಂಡಿದ್ದಾರೆ. ಆ್ಯಂಡ್ ಸಿಸ್ಟರ್ಗೆ ನೋಡಿ ಯಾವ ಥರ ಬಂದು ರೆಡಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಸಿಸ್ಟರ್ಗೆ ಸ್ಯಾರಿ ವೇರ್ ಮಾಡಿ ಫ್ರಂಟ್ ಕಟ್ ಮಾಡಿ ಆ್ಯಂಡ್ ಹಾಗೆ ಮುಂದೆ ಸ್ಟ್ರೈಟ್ ಮಾಡಿ ಯಾವ ಥರ ರೆಡಿ ಮಾಡಿದ್ದೀನಿ ಸಿಸ್ಟರ್ಗೆ ಅಂತ ಹೇಳಿಬಿಟ್ಟು. ಸೊ ಫೈನಲಿ ಎಲ್ಲರೂ ಅವ್ರ ಔಟ್ಫಿಟ್ ಚೆಕ್ ಮಾಡ್ಕೊತಿದ್ರು. ಆ್ಯಂಡ್ ಜನ್ನು ನೋಡಿ ಆ್ಯಂಡ್ ನನ್ನ ತಂಗಿ ಮಗ ನೋಡಿ ಬ್ಯಾಕ್ ಸೈಡ್ ಕೋಟ್ ಹಾಕ್ಕೊಂಡು. ಸೊ ಫೈನಲಿ ಚಿಕ್ಕಮ್ಮನೂ ಕೂಡ ರೆಡಿ ಆಗಿದ್ದಾರೆ. ಆ್ಯಂಡ್ ಸಿಸ್ಟರ್ ಕೂಡ ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಿ ಫೋಟೋಸ್ ಇಡಿ ಅಂತ ಹೇಳ್ಬಿಟ್ಟು ರೆಡಿ ಹಾಕ್ತಿದ್ದಾರೆ. ನಾನು ಬಂದು ಇಷ್ಟೇ ವೇರ್ ಮಾಡಿರೋದು, ಜಸ್ಟ್ ಸಿಂಪಲ್ ಒಂದು ಡ್ರೆಸ್ಸು ಹಿಜಾಬು ಆ್ಯಂಡ್ ಅಷ್ಟೇ, ದಟ್ಸ್ ಇಟ್. ಸೊ ಫೈನಲಿ ಕಾರ್ ಬುಕ್ ಮಾಡಿಕೊಂಡು ನಾವು ಬಂದು ಹೊರಟಿದ್ದೀವಿ ಎಲ್ಲರೂ. ಲೈಕ್ ಬಂದು ಸಮದ್ ಹೌಸ್ ಅಂತ ಹೇಳ್ಬಿಟ್ಟು ಒಂದು ಕಡೆ ಇದ್ದಿದ್ದು ಫಂಕ್ಷನ್ನು. ಸೊ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರೋದು. ಸೊ ಫೈನಲಿ ಬಂದು ನಾವು ರೀಚ್ ಆಗಿದ್ದೀವಿ. ರೀಚ್ ಆದಮೇಲೆ ಬಂದು ನಾವು ಫಸ್ಟ್ ಎಂಟ್ರಿ ಕೊಡ್ತಿದ್ದೀವಿ. ದೆನ್ ಬಂದು ಫಸ್ಟ್ ಎಂಟ್ರಿ ಕೊಟ್ವಿ. ಎಂಟ್ರಿ ಕೊಟ್ಟಿದ ತಕ್ಷಣ ನಮಗೆಲ್ಲರಿಗೂ ಬಂದು ವೆಲ್ಕಮ್ ಡ್ರಿಂಕ್ ಕೊಟ್ಟರು. ವೆಲ್ಕಮ್ ಡ್ರಿಂಕ್ ಬಂದು ನಾನಂತೂ ಡ್ರಿಂಕ್ ಮಾಡಿಲ್ಲ. ಸೊ ಒಳಗಡೆ ಎಲ್ಲರೂ ಇದ್ದರು, ಮಮ್ಮಿಯವ್ರ ರಿಲೇಟಿವ್ಸ್ ಎಲ್ಲರೂ. ಸೊ ಫೈನಲಿ ಹೋಗಿಬಿಟ್ಟು ಸಿಸ್ಟರವ್ರು ಎಲ್ಲರೂ ಕೂಡ ವೆಲ್ಕಮ್ ಡ್ರಿಂಕ್ ತೊಗೊಂಡ್ರು, ನಾನಂತೂ ತೊಗೊಳ್ಳಿಲ್ಲಪ್ಪ. ಅದಾದಮೇಲೆ ಬಂದು ನಾನು ಹಾಗೆ ಆ್ಯಂಬಿಯನ್ಸನ್ನು ನೋಡಿಕೊಂಡು ಲೈಕ್ ಬಾಯ್ಸ್ ಅವರು ಮೇಲ್ಗಡೆ ಅಂತ ಹೇಳಿದರು. ಸೊ ಸರಿ ಅಂತ ನಾವು ಮೇಲೆ ಹೋಗ್ತಿದ್ದೀವಿ. ನಾನು ನನ್ನ ತಂಗಿ ಎಲ್ಲರೂ ಕೂಡ ಹೋಗ್ತಿದ್ದಾರೆ. ಆ್ಯಂಡ್ ಮಮ್ಮಿಯವರೆಲ್ಲರೂ ಕೂಡ ಬ್ಯಾಕ್ ಟು ಬ್ಯಾಕ್ ಬರ್ತಿದ್ದಾರೆ. ಸೊ ಎಲ್ಲರೂ ಗ್ರ್ಯಾಂಡಾಗಿ ಹೆವಿಯಾಗಿ ವೇರ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ ಯಾವ ಥರ ಒತ್ಕೊ ಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಫೈನಲಿ ನಾನು ಟಾಪಿಗೆ ಬಂದು ನೋಡಿದ್ರೆ ಎಲ್ಲರೂ ಕೂಡ ಇದ್ದರು. ಆ್ಯಂಡ್ ತುಂಬ ಈ ವ್ಲಾಗ್ ಬಂದು ಶೇಕ್ ಆಗ್ತಾ ಇರುತ್ತೆ, ಬಿಕಾಸ್ ನಾನು ಒಬ್ಬಳೇ ಬಂದು ಕ್ಯಾಪ್ಚರ್ ಮಾಡಿಲ್ಲ, ನನ್ನ ತಂಗಿದಿರೆಲ್ಲರೂ ಕೂಡ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದಾರೆ. ಸೊ ಮೇಲ್ಗಡೆ ಬಂದು ನೋಡಿದ್ರೆ ಫೋಟೋಶೂಟ್ಸ್ ಎಲ್ಲನೂ ಕೂಡ ನಡೀತಿತ್ತು. ಅದಾದಮೇಲೆ ಬಂದು ಮಮ್ಮಿ ಬಂದು ಫಸ್ಟ್ ಬಂದುಬಿಟ್ಟಿದ್ರು ಅಂತ ಹೇಳಿದ್ನಲ್ಲ. ಸೊ ಮಮ್ಮಿ ಬಂದು ಅವ್ರ ರಿಲೇಟಿವ್ಸ್ ಹತ್ರ ಎಲ್ಲ ಮಾತಾಡ್ಸ್ಕೊಂಡು ನಿಂತಿದ್ರು. ಸೊ ಫೈನಲಿ ನಾನು ಹೋದೆ, ಎಲ್ಲರಿಗೂ ಸಲಾಮ್ ಮಾಡಿಬಿಟ್ಟು ಮಾತಾಡ್ಕೊಂಡಿದ್ದಾರೆ. ಆ್ಯಂಡ್ ಶಿ ಆಲ್ಸೋ ಎ ಯೂಟ್ಯೂಬರ್. ಆ್ಯಂಡ್ ಮಮ್ಮಿಯವ್ರ ರಿಲೇಟಿವ್ಸಲ್ಲಿ 1-2-3 ಮೆಂಬರ್ಸ್ ಬಂದು ಯೂಟ್ಯೂಬರ್ಸೇ. ಆ್ಯಂಡ್ ಅವ್ರಿಗೂ ಕೂಡ ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದ್ದು. ಲೈಕ್ ಮೀಟ್ ಮಾಡಿದ್ದೀನಿ, ಲೈಕ್ ಒಂದು 15 years ಇತ್ತು ನನಗೆ ಅವಾಗ ಮೀಟ್ ಮಾಡಿದ್ದು. ಆಫ್ಟರ್ ದಟ್ ಬಂದು ಡೈರೆಕ್ಟ್ ಈಗ ಮೀಟ್ ಮಾಡ್ತಿರೋದು ನಾನು. ಇದೆಲ್ಲ ಆದಮೇಲೆ ಕೂಡ ಫೋಟೋಶೂಟ್ಸ್ ನಡೀತಾನೆ ಇತ್ತು. ಬಂದು ಮಮ್ಮಿಯವ್ರ ರಿಲೇಟಿವ್ಸ್ಗೆಲ್ಲರಿಗೂ ಕೂಡ ನಾನು ಮೀಟ್ ಮಾಡಿಕೊಂಡೆ. ಇವರು ಬಂದು ಮಮ್ಮಿಯವರ ಅಕ್ಕ. ಸೊ ಇವರು ಬಂದು ಯೂಟ್ಯೂಬರೇ. ಆ್ಯಂಡ್ ದಿಸ್ ಆಂಟಿ ಆಲ್ಸೋ ಯೂಟ್ಯೂಬರ್. ಎಲ್ಲರೂ ಯೂಟ್ಯೂಬರ್ಸ್ ಇದ್ದಿದ್ದು ಅಲ್ಲಿ.
ದೆನ್ ಅವರು ಏನು ಕೇಳಿಲ್ಲ. ಫಸ್ಟ್ ಬಂದು ಫೋಟೋಸ್ ಎಲ್ಲ ಹಿಡ್ಕೊಂಡು ಆಮೇಲೆ ಬಂದು ಹಾಗೆ ಮಾತಾಡ್ಸ್ಕೊಂಡು ನಿಂತಿದ್ವಿ. ಅದಾದಮೇಲೆ ಬಂದು ಆ್ಯಂಡ್ ನನ್ನ ತಂಗಿದಿರ ಹತ್ರ ಎಲ್ಲನೂ ಕೂಡ ಮಾತಾಡಿಸ್ಕೊಂಡು ಹಾಗೆ ಫೋಟೋಸ್ ಹಿಡಿಯೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನನ್ನ ತಂಗಿ ಒಂದು ಹಾಯ್ ಮಾಡಿಬಿಟ್ಟು ಹ್ಯಾಂಡ್ ಶೇಕ್ ಮಾಡಿದ್ಲು. ಅದಾದಮೇಲೆ ನಮ್ಮ ಚಿಕ್ಕಿ ಬಂದುಬಿಟ್ರು, ಯಾಕೆ ಸಿಂಪಲಾಗಿ ಬಂದಿದ್ದೆ ಅಂತ ಅವ್ರು ಫುಲ್ಲು ಶಾಕು. ಚಿಕ್ಕಿ ಬಂದು ಡೈರೆಕ್ಟ್ ನೆಲಮಂಗಲದಿಂದ ಬಂದಿದ್ದರು. ಸೊ ಚಿಕ್ಕಿ ಮನೆಗೆ ಬಂದಿರಲಿಲ್ಲ. ಸೊ ಫೈನಲಿ ಚಿಕ್ಕಿ ಬಂದರು. ಚಿಕ್ಕಿಗೆ ಒಂದು ಹಗ್ ಕೊಟ್ಟು ಹಾಗೆ ನನ್ನ ತಂಗಿದಿರು ನೋಡಿ ಮಿರರ್ ಮುಂದೆ ಏನೇನು ಮಾಡ್ಕೊಂಡು ನಿಂತಿದ್ದಾರೆ ಅಂತ ಹೇಳಿಬಿಟ್ಟು ಸರಿ ಅಂತ ನಾನು ಹೋಗ್ಬಿಟ್ಟು ಅವ್ರ ಜೊತೆಗೆ ಒಂದು ಕ್ಲಿಪ್ ಹಿಡ್ಕೊಂಡು ಇದೇ ಥರ ಎಲ್ಲರೂ ಚೀಸ್ ಹೇಳಿ ಅಂತ ಹೇಳಿಬಿಟ್ಟು ವೀಡಿಯೋಸ್ ಕ್ಯಾಪ್ಚರ್ ಮಾಡಿಕೊಂಡೆ. ಇದು ಆದಮೇಲೆ ಬಂದು ಅಜ್ಜಿ ಬಂದು ನಾನು ಮಾರ್ನಿಂಗಿಂದ ಊಟ ಮಾಡಿರಲಿಲ್ಲ ಅಂತ ಹೇಳಿಬಿಟ್ಟು ಅಜ್ಜಿ ಓಕೆ ಫೋಟೋಸ್ ಹಿಡ್ಕೊಂಡು ಬ್ರೈಡ್ ಜೊತೆಗೆ ನಾವು ಊಟಕ್ಕೆ ಹೊಂಟೋಗೋಣ ಡೈರೆಕ್ಟ್ ಅಂತ ಹೇಳಿಬಿಟ್ಟು ಬ್ರೈಡ್ಸ್ ಜೊತೆಗೆ ಎಲ್ಲರೂ ಫೋಟೋಸ್ ತೊಗೋತಿದ್ರು. ಇದು ಆದಮೇಲೆ ಬಂದು ನಾವು ಊಟಕ್ಕೆ ಹೋಗೋಣ ಅಂತ ಹೋಗ್ಬಿಟ್ವಿ. ದೆನ್ ಬಂದು ನನ್ನ ಮುಸ್ಸು ಇದ್ದಾಳಲ್ಲ, ಅವಳು ನೈಲ್ಸ್ ನೋಡಿ ನೈಲ್ಸ್ ಹಾಕ್ಕೊಂಡು ಯಾವುದೋ ಚಪ್ಪರಿ ಥರ ಬಂದುಬಿಟ್ಟಿದ್ಲು. ಸಿ ಅಂತ ಎಲ್ಲರಿಗೂ ನೇಲ್ಸ್ ತೋರಿಸ್ತಿದ್ದಾಳೆ. ಏನು ಸ್ಟೈಲ್ ಅಂತ ಹೇಳ್ತೀರಾ, ನೇಲ್ಸ್ ಹಾಕೋ ಬಂದುಬಿಟ್ಟು ಸರಿ ಅಂತ ಫೈನಲಿ ಹೋದ್ವಿ ಡೈನಿಂಗ್ಗೆ. ಅದಾದಮೇಲೆ ಬಂದು ಎಲ್ಲ ಟೇಬಲ್ಸ್ ಎಲ್ಲ ಅರೇಂಜ್ ಮಾಡಿಕೊಟ್ಟಿದ್ರು ನನಗೆ. ಸೊ ಫೈನಲಿ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ. ಲೈಕ್ ಊಟ ಮಾಡೋಕ್ಕೂ ಮುಂಚೆ ಬಂದು ಅಲ್ಲೂ ಮಮ್ಮಿಯವ್ರ ರಿಲೇಟಿವ್ಸ್ ಅಂದರೆ ಫುಲ್ಲು ರಿಲೇಟಿವ್ಸು. ನಾನು ಹೇಳ್ತಿದ್ದೀನಲ್ಲ, ಲೈಕ್ 15 ಇಯರ್ಸ್ ನನಗಿದ್ದಾಗ ಬಂದು ನಾನು ಲಾಸ್ಟ್ ಮೀಟ್ ಮಾಡಿದ್ದಿದ್ದು ಅವ್ರಿಗೆ. ಆ್ಯಂಡ್ ಫೈನಲಿ ಅವ್ರು ಹೀಗಾಗಿದ್ದಾರ ಅಂತ ನನಗೂ ಶಾಕ್ ಆ್ಯಂಡ್ ಆಲ್ಸೋ ಅವ್ರಿಗೂ ಶಾಕ್. ಇದೆಲ್ಲ ಆದಮೇಲೆ ಬಂದು ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ರು. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಈ ವ್ಲಾಗ್ ಬಂದು ನಾನು ಕ್ಯಾಪ್ಚರ್ ಮಾಡಿ 3 ಮಂತ್ಸ್ ಸಮಥಿಂಗ್ ಏನೋ ಆಗ್ತಿದೆ. ದೆನ್ ಗೆಸ್ ಮಾಡಿ ನಾನು ಎಷ್ಟು ದೊಡ್ಡ ಸೋಂಬೇರಿ ಅಂತ ಹೇಳಿಬಿಟ್ಟು ಎಲ್ಲರೂ ನೋಡಿ ಊಟಕ್ಕೆ ಕೂತ್ಕೋತಿದ್ದೀವಿ. ಆ್ಯಂಡ್ ನಾನು ಕೂಡ ಊಟಕ್ಕೆ ಕೂತ್ಕೊಬಿಟ್ಟೆ. ದೆನ್ ಬಂದು ಅಲ್ಲಿ ಮೆನೂಸಲ್ಲಿ ಏನೇನಿತ್ತು ಅಂದರೆ ಲೈಕ್ ಫಿಶ್ ಇತ್ತು, ಚಿಕನ್ ಕಬಾಬ್ ಇತ್ತು, ದೆನ್ ಲೆಮನ್ ಚಿಕನ್ ಇತ್ತು ಆ್ಯಂಡ್ ಏನು ಬಂದು ಕೊಟ್ಟಿದ್ದರು. ಅದ್ರ ಜೊತೆಗೆ ಸ್ಟಾರ್ಟರ್ಸು ಅದು ಇದು ಏನೇನೋ ಕೊಟ್ಟಿದ್ರು. ಸೊ ಫೈನಲಿ ಎಲ್ಲನೂ ಕೂಡ ಹಾಕೊಂಡು ತಿಂದೆ. ಆ್ಯಂಡ್ ನಾನು ನಮ್ಮ ಅಜ್ಜಿ ಕೂಡ ತಿಂದ್ವಿ. ದೆನ್ ಬಂದು ಎಲ್ಲರೂ ಹಾಗೆ ತಿಂತಿದ್ದೀವಿ. ನೋಡಿ ಜನ್ನು ನೋಡಿ ಹೇಗೆ ತಿಂತಿದ್ದಾಳೆ ಅಂತ ಹೇಳ್ಬಿಟ್ಟು. ಜನ್ನು ಬಂದು ಏನೂ ತಿನ್ನಲಿಲ್ಲ, ಜಸ್ಟ್ ಸೇಮಿಯಾ ಮಾತ್ರ ಸೇಮಿಯಾ ತಿಂದಿದ್ಲು ಅಷ್ಟೇ. ನಾನು ನಮ್ಮ ಅಜ್ಜಿ ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಬಂದು ಸ್ಟಾರ್ಟರ್ಸ್ ಜೊತೆಗೆ ಏನೇನೋ ಕೊಟ್ಟಿದ್ರು. ಲೈಕ್ ನನಗೆ ಫಿಶ್ ಅಂದರೆ ಆಗಲ್ಲ, ನಮ್ಮ ಅಜ್ಜಿ ನೋಡಿ ಫಿಶ್ ಆಗಿಬಿಟ್ಟಿದ್ದಾರೆ ನನಗೆ. ಅದಾದಮೇಲೆ ಕೂಡ ಎಲ್ಲರೂ ಆರಾಮಾಗಿ ತಿನ್ಕೊಂಡು ಕೂತಿದ್ದೀವಿ. ನೋಡಿ ನಮ್ಮ ಚಿಕ್ಕಮ್ಮ ಅವ್ರು ಬಂದು ಲೇಟಾಗಿ ಬಂದಿದ್ರಲ್ಲ, ಸೊ ವೆಯ್ಟ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಅವರು ವೆಯ್ಟ್ ಮಾಡ್ತಿರೋದು ಏನಕ್ಕಂದರೆ ಊಟ ಮಾಡೋಕ್ಕಲ್ಲ, ಆಲ್ರೆಡಿ ಊಟ ಆಗಿದೆ ಅವ್ರದ್ದು. ನಾವು ತಿನ್ನೋ ಗಂಟ ವೆಯ್ಟ್ ಮಾಡ್ತಿರೋದು ಅವರು. ಸೊ ಫೈನಲಿ ಬಂದು ಎಲ್ಲರೂ ಮಾತಾಡಿಕೊಂಡು ಆರಾಮಾಗಿ ತಿಂತಿದ್ದೀವಿ. ಸಿ ಗೈಸ್, ಇವೆಲ್ಲ ಕ್ಯಾಪ್ಚರ್ ಮಾಡಿರೋದು ಬಂದು ನಾನಂತೂ ಮಾಡಿಲ್ಲ, ನನ್ನ ತಂಗಿ ಮಾಡಿರೋದು. ನಾನು ಬಂದು ಇದು ಕ್ಯಾಪ್ಚರ್ ಮಾಡಿರೋದು. ಓಕೆನಾ. ಇದೆಲ್ಲ ಆದಮೇಲೆ ಬಂದು ನಾವು ಗೆಸ್ಟಸ್ ಎಲ್ಲನೂ ಕೂಡ ವೆಯ್ಟ್ ಮಾಡ್ತಿದ್ರಲ್ಲ. ಒಂದು ವಿಷಯ ಏನಪ್ಪ ಅಂತಂದರೆ ಮಮ್ಮಿಯವ್ರ ರಿಲೇಟಿವ್ಸು ಅವರೇ ಟೆಕ್ಸ್ಟ್ ಮಾಡಿ ನನಗೆ ವೀಡಿಯೋಸ್ ಯಾವಾಗ ಅಪ್ಲೋಡ್ ಮಾಡ್ತೀಯಾ, ಬೇಗ ಮಾಡು, ಐ ವಾಂಟ್ ಟು ಸಿ ಅಂತ ಹೇಳ್ತಿದ್ದಾರೆ. ಸರಿ ಅಂತ ಹೇಳ್ಬಿಟ್ಟು ನಾನು ಈಗ ಅದು ಅವ್ರು ಫೋರ್ಸ್ ಮಾಡಿದ್ದಕ್ಕೆ ಅಪ್ಲೋಡ್ ಮಾಡ್ತಿರೋದು. ಆ್ಯಂಡ್ ನಾನು ಹ್ಯಾಂಡ್ ವಾಶ್ ಮಾಡೋಕ್ಕೆ ಹೋಗ್ಬಿಟ್ಟೆ. ನಾನು ಹ್ಯಾಂಡ್ ವಾಶ್ ಮಾಡ್ಕೊಂಡು ಬರೋಷ್ಟರಲ್ಲಿ ನನ್ನ ತಂಗಿದಿರು ನೋಡಿ ಪಾನ್ಬೀಡ ಹತ್ರ ಹೋಗಿ ಈ ವಿಡಿಯೋಸ್ ಎಲ್ಲ ಬಂದು ಅವ್ರು ಕ್ಯಾಪ್ಚರ್ ಮಾಡ್ಕೊಬಂದಿರೋದು. ದೆನ್ ಬಂದು ನಾನು ಎಲ್ಲರ ಮಮ್ಮಿಯವ್ರ ಜೊತೆಗೆ ಹೋಗಿಬಿಟ್ಟಿದ್ದೆ. ಅವರು ಬಂದು ಐಸ್ ತಿನ್ಕೊಂಡು ಪಾನ್ಬೀಡ ತಿನ್ಕೊಂಡು ಈ ವಿಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಬಂದಿದ್ದಾರೆ. ನೆಕ್ಸ್ಟ್ ಬಂದು ಎಲ್ಲರೂ ಅವರು ಕೂಡ ಬಂದು ಆದಮೇಲೆ ದೆನ್ ದೆ ಆಸ್ಕ್ಡ್ ಮೀ ಎಂತಕ್ಕೆ ವೀಡಿಯೋ ಕ್ಯಾಪ್ಚರ್ ಮಾಡ್ತಿರೋದು ಅಂತ ಹೇಳಿಬಿಟ್ಟು ಮಮ್ಮಿ ಹೇಳಿದ್ರು, ನನ್ನ ಮಗಳು ಬಂದು ಯೂಟ್ಯೂಬರು, ಲೈಕ್ ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕ್ತಾಳೆ ಅಂತ ಹೇಳ್ಬಿಟ್ಟು. ದ ಆಂಟಿ ಒಂದು ಫುಲ್ಲಿ ಶಾಕ್ಡ್. ಹೌದಾ, ಎಲ್ಲಿ ನಿನ್ನ ಚಾನಲ್ ತೋರಿಸು, ನನ್ನ ಚಾನಲ್ ಇದು, ನನಗೆ ಸಬ್ಸ್ಕ್ರೈಬ್ ಮಾಡು, ಹಾಗೆ ಬಂದು ಹೆಂಗಿದ್ದೀರಾ, ಏನು ತಿರ್ತು ನೀನು, ಯಾವ ಕಂಟೆಂಟ್ ಹಾಕೋದು ಅಂತ ಬರೀ ಯೂಟ್ಯೂಬ್ ರಿಲೇಟೆಡ್ಸ್ ಕ್ವಶನ್ಸ್ ಕೇಳಿ ಸುಸ್ತು ಮಾಡಿಬಿಟ್ರು. ಇದೆಲ್ಲ ಆದಮೇಲೆ ಅವರು ಕೂಡ ಬಂದು ಮಾತಾಡಿಕೊಂಡು ಅವ್ರ ಚಾನಲ್ಸ್ ಎಲ್ಲನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ್ಯಂಡ್ ನಮಗೆಲ್ಲರಿಗೂ ಯೂಟ್ಯೂಬಲ್ಲಿ ಹಾಕ್ತೀಯ ಅಂತ ಕೇಳ್ಕೊಂಡಿದ್ರು. ಅದಾದಮೇಲೆ ಕೂಡ ನೋಡಿ ನಾವು ಆಚೆ ಬರ್ತಿದ್ದೀವಿ. ಜನ್ನು ನೋಡಿ ಎಷ್ಟು ಸುಸ್ತಾಗಿ ಕೂತ್ಕೊಬಿಟ್ಟಿದ್ದಾಳೆ. ಇಬ್ಬರು ಒಂದೊಂದು ಕಡೆ ಬಂದು ಕೂತ್ಕೊಬಿಟ್ಟಿದ್ದಾರೆ. ಇದು ಆದಮೇಲೆ ಬಂದು ಜನ್ನುಗೆ ಎದೋಳು ಅಂದರೆ ಎದೋಳ್ತಾನೆ ಇಲ್ಲ, ಲೈಕ್ ಏನೋ ಜಾಸ್ತಿ ದೊಡ್ಡ ಕೆಲಸ ಮಾಡೋಂಗೆ ಕೂತ್ಕೊಬಿಟ್ಟಿದ್ದಾಳೆ. ಇದು ಆದಮೇಲೆ ನೋಡಿ ಅವರೇ ಬಂದು ಗ್ರೂಮು. ಸೊ ಗ್ರೂಮ್ ಜೊತೆಗೆ ಎಲ್ಲರೂ ಕೂತ್ಕೊಂಡು ಮಾತಾಡ್ಸ್ಕೊ ಕೂತಿದ್ರು. ಆ್ಯಂಡ್ ಮಮ್ಮಿ ಅವ್ರ ಅಕ್ಕ
ಇನ್ನೊಬ್ರು ಯಾರೋ ಬರಬೇಕು ಅಂತ ಹೇಳಿಬಿಟ್ಟು ಅವ್ರಿಗೆ ವೆಯ್ಟ್ ಮಾಡ್ತಿದ್ವಿ. ಆ್ಯಂಡ್ ಆಲ್ಸೋ ಇವ್ರು ಬಂದು ನಮ್ಮ ಮಮ್ಮಿಯವ್ರ ಚಿಕ್ಕಮ್ಮ. ಈ ಆಂಟಿ ನನಗೆ ಯಾವಾಗ ನೋಡಿದ್ರು ಎಲ್ಲಿ ನೋಡಿದ್ರು ಜಸ್ಟ್ ಹಾಯ್ ಅಂತಿರ್ತಾರೆ, ಅದನ್ನು ಬಂದು ಲೈಕ್ ಮಾಡಿ ಶೇರ್ ಮಾಡಿ ಅದೇ ಹೇಳ್ತಿರ್ತಾರೆ. ಆ್ಯಂಡ್ ಇವನು ಬಂದು ನಮ್ಮ ಅಣ್ಣ ಅವ್ರ ಮಗ. ಇವ್ನು ನೋಡಿಬಿಟ್ರೆ ಸಾಕು ಆಲ್ವೇಸ್ ಯೂಟ್ಯೂಬರ್ ಅಂತ ಹೇಳ್ಬಿಟ್ಟು ಬರೀ ಹ್ಯಾಂಡ್ ತೋರಿಸ್ತಾನೆ ಇರ್ತಾನೆ. ದೆನ್ ಫೈನಲಿ ಮಮ್ಮಿಯವರ ರಿಲೇಟಿವ್ಸ್ ಇನ್ನೊಬ್ರು ಬರಬೇಕಂತ ಹೇಳಿದ್ರಲ್ಲ, ಅವರು ಕೂಡ ಬಂದರು. ಅವ್ರ ಜೊತೆಗೆ ಮಾತಾಡ್ಕೊಂಡು ಕೂತಿದ್ರು ಅಮ್ಮಿ. ಅಮ್ಮಿ ಮಾತಾಡ್ಕೊ ಬರೋಷ್ಟರಲ್ಲಿ ನಾವು ಆರಾಮಾಗಿ ಕೂತ್ಕೊಂಡು ವೀಡಿಯೋಸ್ ಕ್ಯಾಪ್ಚರ್ ಮಾಡ್ತಿದ್ದೆ. ನಾನು ಆರಾಮಾಗಿ ಕೂತ್ಕೊಂಡಿದ್ದೆ, ಬಟ್ ನನ್ನ ತಂಗಿ ಬಂದು ವೀಡಿಯೋ ಕ್ಯಾಪ್ಚರ್ ಮಾಡ್ತಿದ್ಲು. ಇದಾದ್ಮೇಲೆ ಕೂಡ ಬಂದು ನಾವು ಮನೆಗೆ ಬರೋ ಪ್ಲ್ಯಾನಿಂಗಲ್ಲಿ ಕೂತಿದ್ವಿ. ನಾನು ಕ್ಯಾಬ್ಸ್ ಎಲ್ಲ ಬುಕ್ ಮಾಡಿಬಿಟ್ಟಿದ್ದೆ ಅಷ್ಟರಲ್ಲಿ. ಸೊ ಫೈನಲಿ ಕ್ಯಾಬ್ಸ್ ಎಲ್ಲ ಬಂತು. ಚಿಕ್ಕಮ್ಮ ಅವರೆಲ್ಲನೂ ಅಕ್ಕ ಎಲ್ಲರೂ ಹೋದರು. ದೆನ್ ಬಂದು ಅಣ್ಣ ಐಸ್ ಕ್ರೀಮ್ ತಿನ್ನಿ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ ತಂದು ಕೊಟ್ಬಿಟ್ರು. ಇದಾದ್ಮೇಲೆ ಬಂದು ನಾವು ಮಮ್ಮಿ ಬಂದು ಆಟೋ ಬುಕ್ ಮಾಡಿಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ನೋಡಿದ್ರೆ ಚಿಕ್ಕಮ್ಮ ಅವರು ಬಂದೇ ಇರಲಿಲ್ಲ. ಸೊ ಬೀಗ ಬಂದು ಚಿಕ್ಕಮ್ಮನ ಪರ್ಸಲ್ಲಿತ್ತು. ಸರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಆಚೆ ಕೂತ್ಕೊಂಡು ಚಿಕ್ಕಮ್ಮಗೆ ವೆಯ್ಟ್ ಮಾಡ್ತಿದ್ವಿ. ಸೊ ಫೈನಲಿ ಎಲ್ಲರೂ ಬಂದರು. ಇದಾದ್ಮೇಲೆ ನೋಡಿದ್ರೆ ಟೈಮ್ ಟು ಅನ್ಬಾಕ್ಸ್ ಅಂತ ಹೇಳಿಬಿಟ್ಟು ಎಲ್ಲನೂ ಕೂಡ ರಿಮೂವ್ ಮಾಡ್ತಿದ್ದಾಳೆ ಮುಸ್ಸು ನನಗೆ. ಆ್ಯಂಡ್ ಇಷ್ಟು ಸುಸ್ತಾಗಿದೆ ಅಂತಂದರೆ ಯಪ್ಪ ಹೇಳೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಸುಸ್ತಾಗಿಬಿಟ್ಟಿದೆ. ಸೊ ಫೈನಲಿ ಬಂದು ನಾನು ಮೆಂಟಲ್ ಥರ ಏನೇನೋ ಹೇಳ್ತಿದ್ದೀನಿ ಹಾಯ್ ಬಾಯ್ ಅಂದ್ಕೊಂಡು. ದೆನ್ ಬಂದು ನನ್ನ ತಂಗಿದಿರೆಲ್ಲನೂ ಕೂಡ ಬಂದರು. ಅವರೆಲ್ಲನೂ ಕೂಡ ಒಬ್ಬೊಬ್ಬರೇ ಬರ್ತಿದ್ದಾರೆ. ಸ್ಟಿಲ್ ನಾನು ಮುಸ್ಸು ಬಂದು ಫಸ್ಟ್ ಬಂದು ಮಾತಾಡಿಕೊಂಡು ಹಾಗೆ ಕೂತಿದ್ವಿ. ಇವ್ರು ನೋಡಿ ಫುಲ್ ಸುಸ್ತಾಗೋಯ್ತು ಅಂತ ನಾನು ಯೂಟ್ಯೂಬಲ್ಲಿ ಹಾಕ್ತಿದ್ದೀನಿ ಅಂತ ಅವ್ರಿಗೆ ಗೊತ್ತು, ಆದರೂ ನೋಡಿ ಏನೇನು ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು. ಸೊ ಫೈನಲಿ ಬಂದು ಎಲ್ಲರೂ ಕೂಡ ಏನೇನೋ ಹಾಕ್ಕೊಂಡಿದ್ರಲ್ಲ ಎಲ್ಲನೂ ಕೂಡ ರಿಮೂವ್ ಮಾಡ್ತಿದ್ರು. ನಾನಂತೂ ಬೇಗ ರಿಮೂವ್ ಮಾಡಿ ನಾನು ನೈಟ್ ಡ್ರೆಸ್ ಹಾಕ್ಕೊಂಡು ಕೂತ್ಕೊಬಿಟ್ಟೆ. ಓಕೆ ಗಾಯ್ಸ್, ಸಿ ಯು. ನನಗೆ ಫುಲ್ ಸುಸ್ತಾಗುತ್ತೆ. ಮಾರ್ನಿಂಗ್ ಸಿಗೋಣ. ಲೈಕ್, ಶೇರ್, ಕಮೆಂಟ್ ಫಾರ್ ಮೋರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟಾಟಾ.